ನಗರದ ಜಿಎಂ ವಿಶ್ವವಿದ್ಯಾಲಯದಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಸಂಶೋಧನಾ ಮನೋಭಾವ, ನವೀನ ಆವಿಷ್ಕಾರಗಳು ಹಾಗೂ ಸಾಮಾಜಿಕ ಸಮಸ್ಯೆಗಳ ಪರಿಹಾರಕ್ಕೆ ತಂತ್ರಜ್ಞಾನ ಆಧಾರಿತ ಯೋಜನೆಗಳನ್ನು ರೂಪಿಸುವ ಉದ್ದೇಶದಿಂದ ಹೊಸದಾಗಿ ಐಡಿಯಾ ಲ್ಯಾಬ್ ಆರಂಭಿಸಲಾಗಿದೆ ಎಂದು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಸ್.ಆರ್. ಶಂಕಪಾಲ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿ ತಾಂತ್ರಿಕ ಕೌಶಲ್ಯಗಳ ಜೊತೆಗೆ ಸಮಾಜಮುಖಿ ಚಿಂತನೆ ಬೆಳೆಸುವ ಉದ್ದೇಶದಿಂದ ಈ ಐಡಿಯಾ ಲ್ಯಾಬ್ ಕಾರ್ಯನಿರ್ವಹಿಸಲಿದ್ದು, ಇದರಿಂದ ವಿದ್ಯಾರ್ಥಿಗಳು ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್, ಆಟೋಮೇಷನ್, ಡಿಜಿಟಲ್ ಮೌಲ್ಯಮಾಪನ, ಸ್ಮಾರ್ಟ್ ಅಗ್ರಿಕಲ್ಚರ್ ಹಾಗೂ ಶಿಕ್ಷಣ ವ್ಯವಸ್ಥೆಯ ಸುಧಾರಣೆ ಕುರಿತ ಅನೇಕ ಆಟೋಮೇಷನ್ಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ ಎಂದರು. ವಿದ್ಯಾರ್ಥಿಗಳ ಸಂಶೋಧನೆ ಮತ್ತು ಆವಿಷ್ಕಾರಗಳಿಗೆ ಕೈಗಾರಿಕಾ ಸಹಭಾಗಿತ್ವ, ಪ್ರೋಟೋಟೈಪ್ ಅಭಿವೃದ್ಧಿ, ಸ್ಮಾರ್ಟ್ ಬೆಂಬಲ ಹಾಗೂ ಪೇಟೆಂಟ್ ಸಹಾಯವನ್ನು ನೀಡುವ ಉದ್ದೇಶವು ಐಡಿಯಾ ಲ್ಯಾಬ್ ಹೊಂದಿದೆ ಎಂದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿರುವ ಸಾಮಾಜಿಕ ಹಿತದೃಷ್ಟಿಯ ರೋಬೋಟಿಕ್ಸ್ ಮತ್ತು ಆಟೋಮೇಷನ್ ಯೋಜನೆಗಳು ಗಮನ ಸೆಳೆದವು. ಸುದ್ದಿಗೋಷ್ಠಿಯಲ್ಲಿ ವಿಶ್ವವಿದ್ಯಾಲಯದ ಸಹ ಉಪಕುಲಪತಿ ಡಾಕ್ಟರ್ ಎಂ ವೇಣುಗೋಪಾಲ್, ಕುಲಸಚಿವ ಡಾಕ್ಟರ್ ಬಿಎಸ್ ಸುನಿಲ್ ಕುಮಾರ್, ಡಾಕ್ಟರ್ ಜೆ ಪ್ರವೀಣ್, ಡಾಕ್ಟರ್ ಸಿವಿ ಶ್ರೀನಿವಾಸ್, ಡಾಕ್ಟರ್ ಟಿಎಂ ವೀರಗಂಗಾಧರ್ ಸ್ವಾಮಿ ಇದ್ದರು. ಒಂದು ಯೂನಿವರ್ಸಿಟಿ ಸಿಸ್ಟಮಲ್ಲಿ ವಿದ್ಯಾರ್ಥಿಗಳು ಡಿಗ್ರಿ ತಗೊಂಡ ಮೇಲೆ ಅವ್ರಿಗೆ ಏನೇನು ಅವಕಾಶಗಳಿರುತ್ತೆ ಕೆರಿಯರ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಅಂತ. ಒಂದು 70% ಹುಡುಗರು ಅವರು ಒಂದು ಉದ್ಯೋಗಕ್ಕೆ ಕಾಯ್ತಾ ಇರ್ತಾರೆ. ಅದಕ್ಕೆ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅವರಿಗೆ ಉದ್ಯೋಗ ಕೊಡಿಸೋದಕ್ಕೆ ಅದು ಟ್ರೈ ಮಾಡುತ್ತೆ. ಇನ್ನೊಂದು 10% ಹುಡುಗರು ಹೈಯರ್ ಎಜುಕೇಷನ್ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಅವ್ರಿಗೂ ಯಾವ ಯೂನಿವರ್ಸಿಟಿಗೆ ಹೋಗಬೇಕೋ ಅದಕ್ಕೆಲ್ಲ ಕೌನ್ಸಿಲಿಂಗ್ ಮಾಡಿ ಹೆಲ್ಪ್ ಮಾಡ್ತೀವಿ, ಇಲ್ಲ ನಮ್ಮಲ್ಲೇ ಪೋಸ್ಟ್ ಗ್ರಾಜುಯೇಷನ್ ಕೂಡ ಮಾಡ್ಬೋದು. ಇನ್ನೊಂದು 5% ಹುಡುಗರು ಅವ್ರದ್ದು ಸ್ವಂತ ಬಿಸ್ನೆಸ್ ಮಾಡಲಿಕ್ಕೆ ನೋಡ್ತಾರೆ. ಇನ್ನೊಂದು 10% ಹುಡುಗರು ತಮ್ಮ ಸ್ವಂತ ಇಂಡಸ್ಟ್ರಿ ಓಪನ್ ಮಾಡ್ಬೋದಾ ಇದನ್ನು ಯೋಚನೆ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಹುಡುಗರಿಗೆ ಕೆಲಸಕ್ಕೆ ಹೋಗೋದಕ್ಕಿಂತ ತಮ್ಮದೇ ಆದ ಒಂದು ಉದ್ಯೋಗ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಗೌರ್ಮೆಂಟ್ ಕೂಡ ಇಂಥದಕ್ಕೆಲ್ಲ ತುಂಬ ಸಹಾಯ ಮಾಡ್ತದೆ, ಬ್ಯಾಂಕ್ಗಳು ಸಾಲ ಕೊಡುತ್ತವೆ, ಇದೆಲ್ಲ ಇದೆ. ಹಾಗಾದರೆ ಈ 4 ವರ್ಷ ಅವರು ಎಜುಕೇಷನ್ ಮಾಡುವಾಗ ನಾವು ಯೂನಿವರ್ಸಿಟಿಯಾಗಿ ಏನೇನು ಅವ್ರಿಗೆ ಯಾವ ಥರ ಟ್ರೈನ್ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಅದಕ್ಕೋಸ್ಕರ ನಾವು ಈ ಐಡಿಯಾ ಲ್ಯಾಬ್ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಈ ಐಡಿಯಾ ಅಂದರೆ ಏನು? ಐ ಸ್ಟ್ಯಾಂಡ್ಸ್ ಫಾರ್ ಇನೋವೇಷನ್, ಡಿ ಸ್ಟ್ಯಾಂಡ್ಸ್ ಫಾರ್ ಡಿಸೈನ್, ಇ ಸ್ಟ್ಯಾಂಡ್ಸ್ ಫಾರ್ ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಎ ಸ್ಟ್ಯಾಂಡ್ಸ್ ಫಾರ್ ಅಪ್ಲಿಕೇಶನ್ ಅಂತ. ಐಡಿಯಾ ಲ್ಯಾಬ್ ಅಂದರೆ ಮಕ್ಕಳಿಗೆ ಫಸ್ಟು 4ನೇ ಸೆಮಿಸ್ಟರ್ಲಿದ್ದಾಗ ಫಸ್ಟು ಒಂದು ಡಿಸೈನ್ ಥಿಂಕಿಂಗ್ ಆ್ಯಂಡ್ ಇನೋವೇಷನ್ ವರ್ಕ್ಶಾಪ್ ಮಾಡಿ ಯಾವ ಥರ ಒಂದು ಉದ್ದಿಮೆ ಸ್ಟಾರ್ಟ್ ಮಾಡ್ಬೋದು, ಅದಕ್ಕೆ ಯಾವ ಥರ ಐಡಿಯಾ ಮಾಡಿಕೊಡ್ಬೋದು, ಹೇಗೆ ಅದನ್ನು ಕಮರ್ಷಿಯಲೈಸ್ ಮಾಡಬೇಕು, ಈ ಥರ ಒಂದು ವಾರ ಟ್ರೈನಿಂಗ್ ಕೊಡ್ತೇವೆ. ಆಮೇಲೆ ಸಿಂಪಲ್ ಒಂದು ಪ್ರೋಟೋಟೈಪ್ ಮಾಡೋ ಒಂದು ಟ್ರೈನಿಂಗ್ ಕೂಡ ಕೊಡ್ತೇವೆ. ಇದನ್ನು ನಾವು ಎಕ್ಸ್ಪರ್ಟ್ಸಿಂದ ಕರ್ಕೊಂಬಂದು, ಈ ಉದ್ಯೋಗದಲ್ಲೇ ಇರುವಂಥ ಎಕ್ಸ್ಪರ್ಟ್ಸ್ನ ಕರ್ಕೊಂಬಂದು ಈ ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ. ಅದು ನಮ್ಮ ಬೋಲಾಕಟ್ಟಿಯವರು ಅವರ ಇನೋವೇಷನ್ ಸೆಂಟರಿಂದ ಈ ಕೆಲಸ ಮಾಡ್ತಾರೆ. ಇದರಲ್ಲಿ ಸುಮಾರು 2000 ಸ್ಟೂಡೆಂಟ್ಸು ನಮ್ಮ ಹುಡುಗರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಟ್ರೈನಿಂಗ್ ಮಾಡ್ಕೊಳ್ತಾರೆ. ಅದಾದಮೇಲೆ ಅವರು ಪ್ರೋಟೋಟೈಪ್ 4 ಜನ ಸೇರಿ ಒಂದು ಟೀಮ್ ಮಾಡಿಕೊಂಡು ಪ್ರೋಟೋಟೈಪ್ ಮಾಡ್ತಾರೆ. ಆ ಪ್ರೋಟೋಟೈಪಲ್ಲಿ ಕೆಲವನ್ನು ಶಾರ್ಟ್ ಲಿಸ್ಟ್ ಮಾಡ್ಕೊಳ್ತೀವಿ. ಯಾವುದು ಐಡಿಯಾ ಚೆನ್ನಾಗಿದೆ, ಯಾವುದು ಕಮರ್ಷಿಯಲ್ ವಯಬಿಲಿಟಿ ಇರುತ್ತೆ, ಈ ಥರ ಯೋಚನೆ ಮಾಡಿ ಮತ್ತೆ ಒಂದು ಎಕ್ಸ್ಪರ್ಟ್ ಗ್ರೂಪ್ ತಂದು ನಾವು ಇದನ್ನು ಸೆಲೆಕ್ಟ್ ಮಾಡ್ತೀವಿ. ಇದಾದಮೇಲೆ ನಾವು ರಿಯಲ್ ಪ್ರೋಟೋಟೈಪ್ ಮಾಡಿ ಟೆಸ್ಟ್ ಮಾಡಬೇಕು, ಇದರ ರಿಯಲಾಗಿ ವರ್ಕ್ ಆಗುತ್ತಾ ಇಲ್ವಾ ಅಂತ. ಅದನ್ನು ಪ್ರೋಟೋಟೈಪಿಂಗ್ ಶಾಪ್ ಅಂತ ಇವತ್ತು ನೋಡಿದ್ರಲ್ಲ ನೀವು, ಅಲ್ಲಿ ಎಲ್ಲ ಥರ ಫೆಸಿಲಿಟಿ ಕ್ರಿಯೇಟ್ ಮಾಡಿದ್ದೀವಿ. ಒಂದು ಪ್ರಾಡಕ್ಟ್ ಡೆವಲಪ್ ಮಾಡಬೇಕಾದ್ರೆ ಮೆಕ್ಯಾನಿಕಲ್ ವರ್ಕ್ಶಾಪ್ಸ್ ಬೇಕು, ಎಲೆಕ್ಟ್ರಾನಿಕ್ ವರ್ಕ್ಶಾಪ್ಸ್ ಬೇಕು, ಕಂಪ್ಯೂಟರ್ ಸಿಸ್ಟಮ್ಸ್ ಬೇಕು, ಡಿಸೈನ್ ಲ್ಯಾಬ್ ಬೇಕು, ಟ್ರೈನಿಂಗ್ ಬೇಕು, ಮೆಂಟರ್ಸ್ ಬೇಕು, ಎಲ್ಲರಿಗೂ ಅವಕಾಶ ಮಾಡಿ ಎಲ್ಲ ಥರ ಸ್ಟುಡಿಯೋಗಳನ್ನ ಮಾಡಿ ಇಟ್ಟಿದ್ದೀವಿ. ಅದನ್ನು ನೀವು ನೋಡಿರ್ಬೋದು. ಈ ಸ್ಟುಡಿಯೋ 24 ಗಂಟೆ ನಾವು ಓಪನ್ ಮಾಡಿ ಇಟ್ಟಿರ್ತೀವಿ. ಆಲ್ 7 ಡೇಸ್. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸು ಬರ್ಬೋದು. ಅವ್ರಿಗೆಲ್ಲರಿಗೂ ಒಂದು ಜಾಗ ಕೊಡ್ತೀವಿ. ಅಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಡೆವಲಪ್ ಮಾಡ್ಬೋದು. ಏನು ಫೆಸಿಲಿಟಿ ಅದು ಯೂಸ್ ಮಾಡಿಕೊಂಡು ಅವ್ರದ್ದು ಪ್ರೋಟೋಟೈಪ್ ಮಾಡ್ಬೋದು. ಅವ್ರಿಗೆ ಮೆಂಟರ್ ಇರ್ತಾರೆ. ಅವ್ರ ಮೆಂಟರು ಡಿಸೈನ್ ಮಾಡೋದಾಗಲಿ ಪ್ರೋಟೋಟೈಪ್ ಮಾಡೋದಕ್ಕಾಗಲಿ ಇದಕ್ಕೆ ಹೆಲ್ಪ್ ಮಾಡ್ತಾರೆ. ಅದಾದಮೇಲೆ ಪ್ರೋಟೋಟೈಪ್ ಮಾಡಿ ಎಲ್ಲ ಟೆಸ್ಟ್ ಮಾಡಿ ಡಿಸೈನ್ ಮಾಡ್ತಾರೆ, ಡೆವಲಪ್ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ. ಇದಾದಮೇಲೆ ಇವಾಗ ಕಮರ್ಷಿಯಲೈಸ್ ಆಗುತ್ತಾ ಇಲ್ವಾ, ಅದಕ್ಕೆ ಒಂದು ಎಕ್ಸ್ಪರ್ಟ್ ಮತ್ತೆ ಕರೆಸಿ
ಅದು ಕಮರ್ಷಿಯಲೈಸೇಷನ್ ವ್ಯಾಲ್ಯೂ ಎಷ್ಟಿದೆ ಹೇಗಿದೆ ಅಂತ ತಿಳ್ಕೊಂಡು ಹೆಲ್ಪ್ ಮಾಡ್ತಾರೆ. ಅದಾದಮೇಲೆ ಇನ್ನೊಂದು ಕಡೆ ಜಾಗದಲ್ಲಿ ಸ್ಟಾರ್ಟಪ್ ಅಂತ ಮಾಡಿದ್ದೀವಿ. ಅವ್ರ ಹೆಸರಲ್ಲಿ ಒಂದು ಕಂಪ್ನಿ ಓಪನ್ ಮಾಡಿ ಇದು ಕೊಡ್ತೇವೆ. ಅದಾದಮೇಲೆ ಹುಡುಗರು ಅವ್ರ ಮೆಂಟರು ಅವ್ರಿಗೆ ಬಿಟ್ಟಿದ್ದು, ಆಮೇಲೆ ಅದರಲ್ಲಿ ಯಾರು ಇನ್ವೆಸ್ಟ್ ಮಾಡಿದರೆ ದುಡ್ಡು ಅವ್ರಿಗೆ ಬಿಟ್ಟಿದ್ದು ಅದನ್ನು ಮಾಡಿ ಸ್ಟಾರ್ಟಪ್ ಮಾಡಿ ಕೊಡೋದು ಇಲ್ಲಿವರೆಗೂ ನಮ್ಮ ಕರ್ತವ್ಯ. ಇದನ್ನು ಆಗೋ ಥರ ನಾವು ಇವಾಗ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಇದರಿಂದ ನಮ್ಮ GM ಯೂನಿವರ್ಸಿಟಿಯಿಂದ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ದಾವಣಗೆರೆಯವರು ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದ್ದಾರೆ. ಇವರೆಲ್ಲ ಒಳ್ಳೊಳ್ಳೆ ಪ್ರಾಡಕ್ಟ್ನ ಕ್ರಿಯೇಟ್ ಮಾಡಿ ಇಲ್ಲಿ ಕಮರ್ಷಿಯಲೈಸ್ ಮಾಡಿ ಇಲ್ಲಿ ದಾವಣಗೆರೆ ಎಕಾನಮಿ ಇಂಪ್ರೂವ್ ಮಾಡ್ತಾರೆ ಅನ್ನೋದು ನಮ್ಮ ಉದ್ದೇಶ ಸರ್. ಅದಕ್ಕೋಸ್ಕರ ಈ ಐಡಿಯಾ ಲ್ಯಾಬನ್ನು ಕ್ರಿಯೇಟ್ ಮಾಡಿದ್ವಿ. ಯಾಕಂದ್ರೆ ನಿಮ್ಮ ಏನೋ ಪ್ರಶ್ನೆ ಇದ್ದರೆ ಕೇಳ್ಬೋದು ಸರ್. ಇದಕ್ಕೆ ಗೌರ್ಮೆಂಟ್ ಸ್ವಲ್ಪ AICTಯಿಂದ ದುಡ್ಡು ಬಂದಿದೆ, MSMEಯಿಂದ ಕೂಡ ದುಡ್ಡು ಬಂದಿದೆ. ಎಕ್ವಿಪ್ಮೆಂಟ್ ಎಲ್ಲ ಆರ್ಡರ್ ಮಾಡಿದ್ದೀವಿ. ಪ್ರಾಬಬಲಿ ಇನ್ನು 8-10 ದಿನದಲ್ಲಿ ಆ ಎಕ್ವಿಪ್ಮೆಂಟನ್ನೆಲ್ಲ ಕೊಂಡಿಸ್ತೇವೆ. ಅದಾದಮೇಲೆ ಬೇಕಾದ್ರೆ ಬಂದು ಒಂದು ಸರಿ ಫೋಟೋ ಹೊಡೀರಿ. ಇದೊಂದೇ ನಮ್ಮ ಹುಡುಗರು ಒಂದೇ ಅಲ್ಲ, ದಾವಣಗೆರೆಯಲ್ಲಿರೋ ಯೂತ್ ಯಾರು ಇಂಟ್ರೆಸ್ಟೆಡ್ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರಿಗೂ ಕೂಡ ಸಹಾಯ ಮಾಡ್ತೀವಿ. ಇದು ಬರೀ ನಮ್ಮ GM ಯೂನಿವರ್ಸಿಟಿ ಹುಡುಗರು ಮಾತ್ರ ಅಲ್ಲ, ದಾವಣಗೆರೆಯಲ್ಲಿ ಯೂತ್ ನಮಗೆ ಒಂದು ಇಂಡಸ್ಟ್ರಿ ಮಾಡಬೇಕು, ಇದಕ್ಕೆ ನಮ್ಗೆ ಸಹಾಯ ಬೇಕು ಅಂದರೆ ನಮ್ಮಲ್ಲಿ ಬಂದು ರಿಜಿಸ್ಟರ್ ಮಾಡಬೇಕು. ಮಾಡಿದ್ರೆ ನಾವು ಹೆಲ್ಪ್ ಮಾಡ್ತೀವಿ. ಕರೆಕ್ಟ್. ಅದರಲ್ಲಿರೋ ಪ್ರಾಡಕ್ಟು ಅದಕ್ಕೇನಿದೆ ಅದಕ್ಕೆಲ್ಲ ಪಾಲಿಸಿಗಳು ಮಾಡಿದ್ದೀವಿ. ಆ ಪಾಲಿಸಿ ಪ್ರಕಾರ ನಾವು ಹೆಲ್ಪ್ ಮಾಡ್ತೀವಿ.